ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 3 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 2 ಜಾಬ್ ಬಂದುಬಿಟ್ಟು ಆಸೆಂಚರ್ ಕಂಪ್ನಿಲಿ, ಇನ್ನೊಂದು ಜಾಬ್ ಬಂದುಬಿಟ್ಟು ಡೆಲ್ಟೆಕ್ಟ್ ಅಂತ. ಸೊ ನಾನು 3 ಜಾಬ್ ಅಪ್ಡೇಟ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇನು ರಿಕ್ವೈರ್ಮೆಂಟು, ಹೆಂಗೆ ಅಪ್ಲೈ ಮಾಡೋದು, ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀವಿ ಅಪ್ಲೈ ಮಾಡೋಕ್ಕೆ, ಮತ್ತು ಏನೇನು ನಮ್ಮದು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ ಅಂದ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಫಸ್ಟ್ ಟೈಮ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ನೀವು ಬಂದ್ಬಿಟ್ಟು ಆಸೆಂಚರು, ಅವರು ಸಿಸ್ಟಮ್ ಅಂಡ್ ಅಪ್ಲಿಕೇಶನ್ ಸರ್ವಿಸ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಫ್ರೆಷರ್ಸ್ 0 to 1 year ಎಕ್ಸ್ಪೀರಿಯನ್ಸ್ ಇರೋರ್ಗೆ ಅಷ್ಟೇ ಹೈಯರ್ ಮಾಡ್ತಿದ್ದಾರೆ. ಸೊ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರು, ಹೈದ್ರಾಬಾದ್, ಚೆನ್ನೈ ಎಲ್ಗಾರು ಹಾಕ್ಬೋದು. ಸೊ ನಾವು ಪ್ರಿಫರೆನ್ಸ್ ಇರುತ್ತೆ 3 ಎಲ್ಲಿ ನಮಗೆ ಜಾಬ್ ಬೇಕು ಅಂತ ಅಂದರೆ ಅಲ್ಲಿ ಹಾಕೋಬೋದು. ಇನ್ನು ಡಿಸ್ಕ್ರಿಪ್ಷನ್ ನೋಡೋದಾದರೆ ಅಬೌಟ್ ಆಸೆಂಚರ್ ಗೊತ್ತೇ ಇದೆ ಎಲ್ರಿಗೂ. ಲೀಡಿಂಗ್ ಗ್ಲೋಬಲ್ ಪ್ರೊಫೆಷನಲ್ ಸರ್ವಿಸ್ IT ಕಂಪ್ನಿ ಇದು. ರೋಲ್ ಓವರ್ ವ್ಯೂ ನೋಡೋದಾದರೆ ಏನಪ್ಪ ಈ ರೋಲು ಅಂದರೆ, ಜಾಯ್ನ್ ಅವರ್ ಟೀಮ್ ದಟ್ ಇಂಪ್ರೂವ್ ದ ವೇ ಅವರ್ ಕ್ಲೈಂಟ್ ಅಂಡ್ ದ ವರ್ಲ್ಡ್ ವರ್ಕಿಂಗ್ ಇನ್ ಚಾಲೆಂಜಿಂಗ್ ಅಂಡ್ ಡೈನಮಿಕ್ ಎನ್ವಿರಾನ್ಮೆಂಟ್ ಅಂತೆ. ಯೂಸಿಂಗ್ their versatile to create and support solution that meet client requirement for the analysis implementation. ಅಂದರೆ ಕ್ಲೈಂಟ್ ಜೊತೆ ವರ್ಕ್ ಮಾಡಿ ಅವ್ರದ್ದು ಏನು ಅನಾಲಿಸಿಸ್ನ ಮೀಟ್ ಮಾಡಬೇಕಾಗುತ್ತೆ ನಾವು ಅಂತ ಹೇಳ್ತಿದ್ದಾರೆ. ನೋಡೋದಾದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಏನು ಅಂದರೆ, ಇನ್ಫ್ರಾ ಮ್ಯಾನೇಜ್ಡ್ ಸರ್ವರ್ಸ್ ಅಂತೆ. ಮ್ಯಾನೇಜ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಅಂಡ್ ಆಪರೇಷನ್ ಫಾರ್ ಆನ್ ಪ್ರಿಮೈಸ್ ಅಂಡ್ ಕ್ಲೌಡ್ ಬೇಸ್ಡ್ ಟೆಕ್ನಾಲಜಿ. ಅಂದರೆ ಕ್ಲೌಡ್ ಬೇಸ್ಡ್ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತೀವಂತೆ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಡೈರೆಕ್ಟ್ ಕ್ಲೌಡ್ ಹಾಕಿದ್ರೆ ನಿಜ ನೆಕ್ಸ್ಟ್ ಫ್ಯೂಚರಲ್ಲಿ ಸ್ವಿಚ್ ಆಗಬೇಕಾದ್ರೆ ತುಂಬ ಸ್ಕೋಪ್ ಇರುತ್ತೆ. ಮತ್ತು ಇನ್ನೇನು ಮೇಂಟೈನ್ ರಿಲೇಬಲ್ ಆ್ಯಂಡ್ ಸೆಕ್ಯೂರ್ IT ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಇನ್ಫ್ರಾಸ್ಟ್ರಕ್ಚರನ್ನು ತುಂಬ ಎಕ್ಸ್ಪೀರಿಯನ್ಸ್ ಆಗಿದವ್ರಿಗೆ ವರ್ಕ್ ಮಾಡೋದು. ಸೊ ಇವ್ರು ಸ್ಟಾರ್ಟಿಂಗಲ್ಲೇ ಈ ಜಾಬ್ ಕೊಟ್ಟರೆ ನಿಜ ಬೆನಿಫಿಟ್ ಇದೆ. ಮತ್ತು ಸಪೋರ್ಟ್, ಮಾನಿಟರ್ ಆ್ಯಂಡ್ ಮೇಂಟೈನ್ ಅಪ್ಲಿಕೇಶನ್ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಸಿಸ್ಟಮ್. ಅಂದರೆ ಕ್ಲೌಡಲ್ಲಿ ಅದರ ಮಾನಿಟರಿಂಗ್ ಮಾಡೋದು, ಅಂದರೆ ಸರ್ವರ್ಸ್ನೆಲ್ಲ ಮಾಡಬೇಕಂತೆ. ಮತ್ತು ಅಪ್ಲೈ ಟೆಕ್ನಾಲಜಿ ನಾಲೆಜ್ ಟು ಡಯಾಗ್ನೈಸ್ ಆ್ಯಂಡ್ ರಿಸಾಲ್ವ್ ಅಪ್ಲಿಕೇಶನ್ ಇಶ್ಯೂ. ಏನಾದರೂ ಅಪ್ಲಿಕೇಶನ್ ಇಶ್ಯೂ ಬಂದರೆ ನಾವು ರಿಸಾಲ್ವ್ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ. ಇದನ್ನ ನೋಡೋದಾದರೆ ನೋ ಕೋಡ್ ಆ್ಯಪ್ ಡೆವಲಪ್ಮೆಂಟ್. ಅಂದರೆ ನಾವು ಇಲ್ಲಿ ಯಾವುದೇ ಆ್ಯಪ್ ಅಂದರೆ ಕೋಡಿಂಗ್ ಏನು ಬೇಕಾಗಿಲ್ಲ. ಸೊ ನಾವು ಕೋಡ್ ಏನು ಮಾಡಲ್ಲ ಇಲ್ಲಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಎನೇಬಲ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಕ್ರೀಸ್ ಓವರ್ ಆಲ್ ಕ್ವಾಲಿಟಿ ಆಫ್ ಟೆಕ್ನಾಲಜಿ ಡೆಲಿವರಿ. ಅಂದರೆ ಟೆಕ್ನಾಲಜಿ ಮೇಲೆ ಮಾಡ್ತೀವಿ, ಅದೇ ಕೋಡಿಂಗ್ ಏನು ಬರೆಯಲ್ಲ ಇಲ್ಲಿ ಅಂತ ಹೇಳ್ತಿದ್ದಾರೆ. ಸಪೋರ್ಟ್ ಪ್ರಾಜೆಕ್ಟ್ ಇನ್ ದ ಟೆಕ್ನಾಲಜಿ ಡೆಲಿವರಿ ಸೆಂಟರ್ ಬೈ ಟ್ರ್ಯಾಕಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಫೀಸ್ ಆ್ಯಕ್ಟಿವಿಟೀಸ್ ಅಂತೆ. ಸೊ ಅದರಲ್ಲಿ ಏನಾದರೂ ಆಫೀಸ್ ಆ್ಯಕ್ಟಿವಿಟೀಸ್ ಇದ್ದರೆ ಅದನ್ನೆಲ್ಲ ನಾವು ಟ್ರ್ಯಾಕ್ ಮಾಡಿಕೊಡ್ಬೇಕು. ಮತ್ತು ಇನ್ನೇನು ನೋಡೋದಾದರೆ ಕೆಳಗಡೆ ರಿಸರ್ಚ್ ಆ್ಯಂಡ್ ಅನಲೈಸ್ ಇಂಟರ್ನಲ್ ಬಿಸ್ನೆಸ್ ಪ್ರೋಸೆಸ್ ವಿತ್ ಅ ಸ್ಕೋಪ್ ಆಫ್ ಆಪ್ಟಿಮೈಸಿಂಗ್ ಆ್ಯಂಡ್ ಆಟೋಮೇಟಿಂಗ್ ದೆಮ್. ಅಂದರೆ ಎಷ್ಟು ನಮ್ಮ ಸ್ಕೋಪಲ್ಲಿದೆ ಅದೆಲ್ಲ ರಿಸರ್ಚ್ ಮಾಡಿಕೊಡ್ಬೇಕು. ಮತ್ತು ಕ್ವಾಲಿಟಿ ಇಂಜಿನಿಯರಿಂಗ್, ಕ್ರಿಯೇಟಿಂಗ್ ಆಫ್ ಟೆಸ್ಟ್ ಡಿಸೈನ್, ಟೆಸ್ಟ್ ಪ್ರೋಸೆಸ್, ಟೆಸ್ಟ್ ಕೇಸ್ ಆ್ಯಂಡ್ ಟೆಸ್ಟ್ ಡೇಟಾ. ಅಂದರೆ ಕೋಡ್ ಬರೆಯಲ್ಲ, ಬಟ್ ಟೆಸ್ಟ್ ಕೇಸ್ ಇರುತ್ತಲ್ಲ ಅದನ್ನ ಬರಿಬೇಕು. ಅಂದರೆ ಇಷ್ಟೊಂದು ಇದೆ ಇಲ್ಲಿಗೆ ಆಪರ್ಚುನಿಟಿ. ಇದರಲ್ಲಿ ಯಾವ ಥರ ಹಾಕ್ಬೋದು, ಯಾವುದೇದಪ್ಪ ಅಂದರೆ ಇನ್ಫ್ರಾ ಮ್ಯಾನೇಜ್ ಸರ್ವಿಸು, ಅಪ್ಲಿಕೇಶನ್ ಕ್ಲೌಡ್ ಸಪೋರ್ಟು, ಪ್ರಾಜೆಕ್ಟ್ ಕಂಟ್ರೋಲ್ ಸರ್ವಿಸು, ನೋ ಅಥವಾ ಲೋ ಕೋಡ್ ಆ್ಯಪ್ ಡೆವಲಪ್ಮೆಂಟು, ಕ್ವಾಲಿಟಿ ಇಂಜಿನಿಯರಿಂಗ್. ಇಷ್ಟರಲ್ಲಿ ನಮ್ಗೆ ಯಾವ್ದನ್ನಾರ ಹಾಕ್ಬೋದು. ಆಲ್ ರಿಪೋರ್ಟ್ ರಿಲೇಟೆಡ್ ಸಾಫ್ಟ್ವೇರ್ ಟೆಸ್ಟಿಂಗ್ ಕ್ಯಾರಿಡ್ ಔಟ್. ಸೊ ಇದು ಟೆಸ್ಟಿಂಗ್ ಮೇಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇವ್ರು ಯಾವ ಥರ ಕ್ಯಾಂಡಿಡೇಟ್ನ ಹುಡುಕ್ತಿದ್ದಾರೆ ಅಂದರೆ, ಮಿನಿಮಮ್ ಕ್ರೈಟೀರಿಯಾ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಅಂದರೆ ಇಂಜಿನಿಯರ್ ಅವರು ಅಪ್ಲೈ ಮಾಡೋಕ್ಕಾಗಲ್ಲ ಈ ಜಾಬ್ಗೆ. ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಇಂಜಿನಿಯರಿಂಗ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಅಪ್ಲೈ ಮಾಡೋಕ್ಕಾಗಲ್ಲಂತೆ. ಸಚ್ BSc, ಯಾರೇ BSc ಮಾಡಿದ್ದೀರಾ, BCA, BBA, BA, BCom ETC ಎಕ್ಸೆಪ್ಟ್ ಇಂಜಿನಿಯರಿಂಗು, ಎಮ್.ಟೆಕ್, BE, B.Tech, ಇದು MCA ಆರ್ MSc ಇಷ್ಟು ಬಿಟ್ಟು ಇನ್ನು ಮಾಮೂಲಿ ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್ ಅಷ್ಟೇ ಅಕ್ಸೆಪ್ಟ್ ಮಾಡೋದು ಇವರು. CS, IT, ಕಂಪ್ಯೂಟರು ಪಾಸ್ಔಟ್ ಟಿಲ್ 2024. ಅಂದರೆ ನೀವು 2024ವರೆಗೂ ಯಾರ್ಯಾರು ಪಾಸ್ಔಟ್ ಆಗಿದ್ದೀರಾ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ ಡ್ಯೂರಿಂಗ್ ದ ಅಪ್ಲಿಕೇಶನ್. ಅಂದರೆ ಡ್ಯೂರಿಂಗ್ ಅಪ್ಲೈ ಮಾಡಬೇಕಾದ್ರೆ ನಮಗೆ ಬ್ಯಾಕ್ಲಾಗ್ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಯು ಶುಡ್ ಹ್ಯಾವ್ ಕಂಪ್ಲೀಟೆಡ್ ಯುವರ್ ರಿಲೆವೆಂಟ್ ಡಿಗ್ರಿ ಎಲಿಜಿಬಲ್ ಫಾರ್ ದಿಸ್ ರೋಲ್ ಇನ್ ದ ಸ್ಟಿಪ್ಯುಲೇಟ್. ಅಂದರೆ 3 years ಡಿಗ್ರಿ ಅಲ್ವಾ, 3 yearsಲ್ಲೇ ಕಂಪ್ಲೀಟ್ ಮಾಡಿರಬೇಕು. ಗ್ಯಾಪ್ ತಗೊಂಡು ಅದೆಲ್ಲ ಮಾಡಿರಬಾರ್ದು ಅಂತ ಹೇಳ್ತಿದ್ದಾರೆ. ಮತ್ತು ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ಅಪೇರ್ ಫಾರ್ ದ ಆಸೆಂಚರ್ ರಿಕ್ರೂಟ್ಮೆಂಟು. ಅಂತಂದರೆ 3 months ಬಿಫೋರ್ ಏನಾದರೂ ಟೆಸ್ಟ್ ತೊಗೊಂಡಿದ್ರೆ, ಇಂಟರ್ವ್ಯೂ ತೊಗೊಂಡಿದ್ರೆ ಅವ್ರು ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ.
ಮತ್ತು ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ಮೋರ್ ದೆನ್ 23 ಮಂತ್ಸ್ ಆಫ್ ಫುಲ್ ಟೈಮ್ ಎಕ್ಸ್ಪೀರಿಯನ್ಸ್. ಅಂದರೆ 23 ಮಂತ್ಸ್ ಅಂದರೆ ಎಷ್ಟು, 2 ಇಯರ್ಸ್, 2 ಇಯರ್ಸ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರಬಾರ್ದು ಅಪ್ಲೈ ಮಾಡೋರು. ಫ್ರೆಷರ್ಸ್ಗೆ ಮೇಯ್ನು, ಬಟ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ತೀನಿ ಅಂದರೆ 2 ಇಯರ್ಸ್ಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ತಿದ್ದಾರೆ. ಮತ್ತು ಕ್ಯಾಂಡಿಡೇಟ್ ಮಸ್ಟ್ ಎಲಿಜಿಬಲ್ ಟು ವರ್ಕ್ ಇನ್ ಇಂಡಿಯನ್ ಸಿಟಿಸನ್ ಅಷ್ಟೇ ಆಗಿರಬೇಕಂತೆ. ಮತ್ತು ವಿ ಪ್ರೊವೈಡ್ ಸರ್ವಿಸ್ ಫಾರ್ ವರ್ಕ್ ಕ್ಲೈಂಟ್ ಅಕ್ರಾಸ್ ದ ಗ್ಲೋಬ್. ವಿ ಎಕ್ಸ್ಪೆಕ್ಟ್ ಯು ಟು ಬಿ ಫ್ಲೆಕ್ಸಿಬಲ್ ಟು ವರ್ಕ್ ಅಕ್ರಾಸ್ ದ ಡಿಫ್ರೆಂಟ್, ಅಂದರೆ ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ ಶುಡ್ ವಿಲ್ಲಿಂಗ್ ಟು ಜಾಯ್ನ್ ಆರ್ ರೀಲೊಕೇಟ್ ಟು ಎನಿ ಅಸೆಂಚರ್, ಅಂದರೆ ಎನಿ ಅಸೆಂಚರಲ್ಲಿ ರೀಲೊಕೇಟ್ ಆಗೋಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ವಿತಿನ್ ದ ಕಂಪ್ನಿ ವಿಲ್ಲಿಂಗ್ ಟು ವರ್ಕ್ ಇನ್ ದ ಬಿಸ್ನೆಸ್ ಯೂನಿಟಲ್ಲೂ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ನೀವು ಅಂತ ಹೇಳ್ತಿದ್ದಾರೆ. ಸೊ ಇಷ್ಟೇ ರಿಕ್ವೈರ್ಮೆಂಟ್. ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಜಾಬ್ಗೆ. ಫಸ್ಟ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ. ಸಿಸ್ಟಮ್ ಆ್ಯಂಡ್ ಅಪ್ಲಿಕೇಶನ್ ಸರ್ವಿಸ್ ಅಸೋಸಿಯೇಟ್ ಅಂತ. ಎಕ್ಸ್ಪೀರಿಯೆನ್ಸು 0 ಮಂತು 1 ಇಯರ್ವರೆಗೂ ಇರುತ್ತೆ. ಜಾಬ್ ಟೈಪು ಬ್ಯಾಂಗ್ಳೂರು. ಸೊ ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಅಪ್ಲೈ ನಾವು ಕೊಡೋಣ. ಐ ಡೋಂಟ್ ಹ್ಯಾವ್ ಅಕೌಂಟ್, ಆಲ್ರೆಡಿ ಹ್ಯಾವ್ ಅಕೌಂಟ್ ಇದ್ದರೆ ನಂಗೆ ಐ ಡೋಂಟ್ ಹ್ಯಾವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಮ್ಮದು ಬಿಫೋರ್ ನೇಮ್ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಕ್ಯಾಪ್ಚಾ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದು ಎಂಟರ್ ಮಾಡಿದ್ರೆ ಇಲ್ಲಿ ನೋಡಿ ಜಾಬ್ ರೋಲ್ ಬಂದುಬಿಟ್ಟು ಸಿಸ್ಟಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಹೌ ಡಿಡ್ ಯು ಫೈಂಡ್ ಅಂತ ಕೇಳ್ತಿದ್ದಾರೆ. ಸೊ ನೀವು ಯಾವುದರಲ್ಲಿ ಫೈಂಡ್ ಮಾಡಿದ್ರಿ ಅಂತ ಹಾಕಿ, ನಾವು ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ ಅಂತ ಹಾಕ್ತೀನಿ. ಸೊ ಯಾವುದು ನಿಮ್ಮ ಸೋಷಿಯಲ್ ಮೀಡಿಯಾ ಯಾವುದು ಅಂತ ಕೇಳ್ತಿದ್ದಾರೆ. ಯಾವುದು ಅದರ್ ಅಂತ ಹಾಕ್ಕೊಳ್ಳಿ. ಮತ್ತು ನಿಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ಮತ್ತು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಕೊಡಬೇಕು. ಯಾಕಂದರೆ ನೀವು ಫ್ರೆಷರ್ಸ್ ಅಲ್ವಾ, ಸೊ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಕೊಡಬೇಕು. ಇಮೇಲ್ ID ಹಾಕಬೇಕು. ಮತ್ತು ನಮ್ಮದು ಫೋನ್ ನಂಬರು, ಪ್ರೈಮರಿ ಫೋನ್ ನಂಬರು, ಮತ್ತು ನಮ್ಮದು ವಾಟ್ಸಪ್ ಕನ್ಸೆಂಟ್, ಅಂದರೆ ವಾಟ್ಸಪ್ಪಲ್ಲೂ ಮೆಸೇಜ್ ಬರೋಕ್ಕೆ ಕನ್ಸೆಂಟ್ ಹಾಕಬೇಕು. ನೆಕ್ಸ್ಟು ನಮ್ಮದು ಡೇಟ್ ಆಫ್ ಬರ್ತ್ ಹಾಕಬೇಕು. ಮತ್ತು ನಮ್ಮ ಜೆಂಡರ್ ಏನು ಅಂತ ಹಾಕಿ, ಮತ್ತು ಯಾವ ಸಿಟಿಲಿದ್ದೀರಾ ಅಟ್ ಪ್ರೆಸೆಂಟು, ಯಾವ ಅಂದರೆ ಬ್ಯಾಂಗ್ಳೂರು ಯಾವ ಸಿಟಿ ಅಂತ ಹಾಕೋಬೇಕು. ಕರೆಂಟ್ ಅಡ್ರೆಸ್ ಲೈನ್ ಫುಲ್ ಕೊಡಿ, ಅಡ್ರೆಸ್ಸು, ಪಿನ್ ಕೋಡು, ಸಿಟಿ, ಮತ್ತು ಸ್ಟೇಟು, ಕಂಟ್ರಿ ಯಾವುದು ಅಂದ್ಬಿಟ್ಟು. ಪರ್ಮನೆಂಟು ಸೇಮ್ ಇದ್ದರೆ ಸೇಮೇ ಕೊಡಿ, ಇಲ್ಲ ಡಿಫ್ರೆಂಟ್ ಇದ್ದರೆ ನಿಮ್ದು ಯಾವ್ದು ಪರ್ಮನೆಂಟ್ ಅಡ್ರೆಸ್ ಕೊಡಿ. ನೆಕ್ಸ್ಟು ಹೈಯೆಸ್ಟ್ ಎಜುಕೇಷನ್ ಟೈಪ್ ಏನು ಅಂತ ಕೇಳ್ತಿದ್ದಾರೆ. ಅಂಡರ್ ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು ಅಂತ. ಸೊ ಅಂಡರ್ ಗ್ರ್ಯಾಜುಯೇಟ್ ಅಂತ ಹಾಕ್ಕೊಳ್ಳಿ. ಅಕಸ್ಮಾತ್ ಪೋಸ್ಟ್ ಗ್ರ್ಯಾಜುಯೇಟ್ ಇದ್ದರೆ ಹಾಕ್ಕೊಳ್ಳಿ. ಸೊ ಡಿಗ್ರಿ ಏನು ಡಿಗ್ರಿ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ BScನೋ BBM BCom ಯಾವುದು ಅಂತ ಹಾಕ್ಕೊಳ್ಳಿ. ಯಾವ ಕಾಲೇಜ್ ಅಂತ ಹಾಕ್ಕೊಳ್ಳಿ. ಕಾಲೇಜ್ ನೇಮ್ ಇಲ್ಲ ಅಂತ ಅಂದರೆ ಇಲ್ಲಿ ಆಧಾರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆಧಾರ್ ಅಂತ ಟೈಪ್ ಮಾಡಿ, ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಕಾಲೇಜ್ ನೇಮ್ ಸ್ಪೆಸಿಫೈ ಮಾಡಿ ಅಂತ ಬರುತ್ತೆ. ಸೊ ಹಂಗೆ ಮಾಡ್ಕೋಬೋದು. ಬ್ರ್ಯಾಂಚ್ ಯಾವುದು ಅಂತ ಕೇಳ್ತಿದ್ದಾರೆ. ನಿಮ್ದು ಯಾವ ಬ್ರ್ಯಾಂಚು ಅದನ್ನ ಹಾಕ್ಕೋಬೇಕು. ಅಂದರೆ ನೀವು BCom ಆಗಿದ್ದರೆ ಅಲ್ಲೇ BCom ಅಂತ ಇರುತ್ತೆ, ಎಲ್ಲ ಹಾಕ್ಕೊಳ್ಳಿ. ಮತ್ತು ಯಾವುದು ಯೂನಿವರ್ಸಿಟಿ, ಸೇಮ್ ಯೂನಿವರ್ಸಿಟಿಗೂ ಬರಲಿಲ್ಲ ಅಂದರೆ ಆಧಾರ್ ಅಂತ ಹಾಕ್ಕೊಂಡು ನಿಮ್ಮ ಯೂನಿವರ್ಸಿಟಿನ ಕೆಳಗಡೆ ಬರುತ್ತೆ, ನೇಮ್ ಸ್ಪೆಸಿಫೈ ಮಾಡಿ. ಮಂತ್ ಆಫ್ ಸ್ಟಾರ್ಟಿಂಗು ಮತ್ತು ಇಯರ್ ಆಫ್ ಸ್ಟಾರ್ಟಿಂಗು, ಯಾವ ಮಂತಲ್ಲಿ ಸ್ಟಾರ್ಟ್ ಮಾಡಿದರೆ ಎಜುಕೇಷನ್ನ, ಮತ್ತು ಯಾವ ಇಯರಲ್ಲಿ ಪಾಸಿಂಗ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ, ಅದು ಹಾಕ್ಕೊಳ್ಳಿ. ಮತ್ತು ನಿಮ್ದು ಯಾವ ಥರ ಮಾರ್ಕ್ಸ್ ಪರ್ಸೆಂಟೇಜ್ನೋ CGPA ಅಂತ ಕೇಳ್ತಿದ್ದಾರೆ. ನೀವು ಯಾವ ಸೆಲೆಕ್ಟ್ ಮಾಡ್ಕೊತೀರಾ ಅದನ್ನ ನಾವು ಕೊಡಬೇಕಾಗುತ್ತೆ ಇಲ್ಲಿ. ಮತ್ತು ಟೋಟಲ್ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಡೋಂಟ್ ಇನ್ಕ್ಲೂಡ್ ಇಂಟರ್ನ್ಶಿಪ್ ಅಂತ ಕೇಳ್ತಿದ್ದಾರೆ. ಇವರು ಫ್ರೆಷರ್ಸ್ಗೂ ಹೈಯರ್ ಮಾಡ್ತಿದ್ದಾರೆ. ಸೊ ನೀವು ಹಾಕೋಬೋದು 0 ಅಂತಲೇ ಹಾಕ್ಕೊಳ್ಳಿ. ಇಲ್ಲಾಂದರೆ ಫ್ರೆಷರ್ಗೂ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕೋಬೋದು. ನೆಕ್ಸ್ಟು ಯಾವ ಥರ ಕಂಪ್ನೀಲಿ ವರ್ಕ್ ಮಾಡಿದರೆ ಇದು ನಾಟ್ ಮ್ಯಾಂಡೇಟರಿ. ಸೊ ಸ್ಕಿಲ್ ಸೆಟ್ಟು ಎಲ್ಲ ಏನು ಮ್ಯಾಂಡೇಟರಿ ಇಲ್ಲ. ಸೊ ಅದನ್ನ ಸ್ಕಿಪ್ ಮಾಡ್ಕೋಬೋದು. ಸರ್ಟಿಫಿಕೇಷನ್ ಏನಾರು ಮಾಡ್ಕೊಂಡಿದ್ರೆ ಕಂಪ್ಯೂಟರ್ ಸರ್ಟಿಫಿಕೇಷನು ಈ ಥರ ಮಾಡಿದರೆ ಅದನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹ್ಯಾವ್ ಯು ಡನ್ ಯುವರ್ ಡಿಪ್ಲೊಮೊ, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಫಾರಿನ್ ಲ್ಯಾಂಗ್ವೇಜ್ ಅಂತ ಕೇಳ್ತಿದ್ದಾರೆ. ನೋ ಅಂತ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಕೊಳ್ಳಿ. ಹ್ಯಾವ್ ಯು ಡನ್ ಕೋರ್ಸಿನ, ಇದಕ್ಕೂ ನಾಟ್ ಅಪ್ಲಿಕೇಬಲು, ಯಾಕಂದರೆ ನಾವು ಯಾವುದು ಮಾಡಿಲ್ಲ. ಸೊ ಮಾಡಿದರೆ ಹಾಕ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಮತ್ತು ಇಲ್ಲಿ ಪ್ರಿಫರ್ಡ್ ಜಾಬ್ ಲೊಕೇಶನ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಬ್ಯಾಂಗ್ಳೂರ್ದೇ 2 ಇದೆ, ಬೆಂಗಳೂರು ಮಾರ್ತಳ್ಳಿ ಬೆಲಂದೂರೊಂದು, ಮತ್ತು ಇನ್ನೊಂದು ಬೆಂಗಳೂರು ಹೈದ್ರಾಬಾದು. ಸೊ ಯಾವುದ್ಯಾವುದೋ ನಿಮ್ಗೆ ಯಾವ್ದಾದ್ರು ಪ್ರಿಫ್ರೆನ್ಸ್ ಇದೆ ಅದನ್ನ ಕೊಟ್ಕೊಳ್ಳಿ ಚೆನ್ನಾಗಿ. ಮತ್ತು ಡ್ಯೂ ಕಂಪ್ಲೀಟ್ ಯುವರ್ 11th degree ವಿತಿನ್ ದ ಸ್ಟಿಪ್ಯುಲೇಟೆಡ್ ಡ್ಯೂರೇಷನ್ ಫಾರ್ ದ ಡಿಗ್ರಿ, ಎಸ್ ಅಂತ ಹಾಕ್ಕೊಳ್ಳಿ. ಕರೆಂಟ್ಲಿ ಪರ್ಸ್ಯೂಯಿಂಗ್ ಮೈ ಎಜುಕೇಷನ್ ಟುಕ್ ಎಕ್ಸ್ಟೆನ್ಷನ್ ಆಫ್ ಮೋರ್ ದೆನ್ 12 months, ಅಂದರೆ
ವಿತಿನ್ ಟೈಮ್ ಫ್ರೇಮಲ್ಲೇ ಕಂಪ್ಲೀಟ್ ಮಾಡಿದ್ರಾ, ಇಲ್ಲಾಂದರೆ ಈಗ 3 ಇಯರ್ಸ್ ಇರೋದು 4 ಇಯರ್ಸ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳಿ. ಮತ್ತು ಅದು ಬ್ಯಾಕ್ಲಾಗ್ ಇದೆನಾ ಅಂತ ಕೇಳ್ತಿದ್ದಾರೆ. ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಅವು ವರ್ಕ್ ಇನ್ ಆಸೆಂಚರ್ ಎನಿ ಎಂಟಿಟಿ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಕೊಳ್ಳೋಣ. ಮತ್ತು ಅವು ಅಪಿಯರ್ ಫಾರ್ ಅಸೆಸ್ಮೆಂಟ್ ಪಾಸ್ಟ್ 3 ಮಂತ್ಸಲ್ಲಿ ಯಾವ್ದಾರು ಅಸೆಸ್ಮೆಂಟ್ ಇಂಟರ್ವ್ಯೂ ತೊಗೊಂಡಿದ್ದೀರಾ ಆಸೆಂಚರಲ್ಲಿ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಕೊಳ್ಳಿ. ಪ್ಲೀಸ್ ಸೆಲೆಕ್ಟ್ ಫ್ರಮ್ ನ್ಯಾಷನಾಲಿಟಿ ಇಂಡಿಯನ್ ಅಂತ ಹಾಕ್ಕೊಳ್ಳೋಣ. ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಫೈನಲ್ ಇಯರ್ ಸೆಮಿಸ್ಟರ್ ಇನ್ಕ್ಲೂಡಿಂಗ್ ಪ್ರಾಜೆಕ್ಟ್ ವೈವಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಕಂಪ್ಲೀಟ್ ಆಗಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಎಕ್ಸ್ಪೆಕ್ಟೆಡ್ ಫೈನಲ್ ಇಯರ್ ರಿಸಲ್ಟ್ ಡಿಕ್ಲರೇಷನ್ ಅಂತ ಕೇಳ್ತಿದ್ದಾರೆ. ಆಲ್ರೆಡಿ ಕಂಪ್ಲೀಟೆಡ್ ಅಂತ ಹಾಕ್ಕೊಂಡು ಇಲ್ಲಿ ನಮ್ಮ ರೆಸ್ಯೂಮನ್ನು ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂದರೆ ಇದು ಕ್ಲಿಯರ್ ಆಗಿರಬೇಕು, ಬ್ಲರ್ ಇರಬಾರ್ದು. ನೀವೇ ಒಂದು ಫೋಟೋ ಆವಾಗಲೇ ಸೆಲ್ಫಿ ತೊಗೊಳೋಕ್ಕೂ ಬರೋಲ್ಲ. ಆಲ್ರೆಡಿ ಫೋಟೋ ತಕ್ಕೊಂಡಿರೋದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಜಸ್ಟ್ ಬೇರೆ ಜಾಬ್ಗೆ ಅಪ್ಲೈ ಮಾಡಿದ್ದೆ. ಸೊ ನಾನು 4-5 ಕೊಟ್ಟು ಆಮೇಲೆ ತಗೊಳ್ಳಿಲ್ಲ. ಸೊ ಕ್ಲಿಯರಾಗಿರಬೇಕು ಫೋಟೋನ, ಅದನ್ನ ಚೂಸ್ ಮಾಡಿ ಅಪ್ಲೋಡ್ ಮಾಡಿ. ಇಲ್ಲಿ ಗೌರ್ಮೆಂಟ್ ID ಟೈಪ್, ಇಲ್ಲಿ ಪಾನ್ ಕಾರ್ಡ್ ಮ್ಯಾಂಡೇಟರಿ. ಸೊ ನಿಮ್ಮ ಪಾನ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ ಇಲ್ಲಿ. ಮತ್ತು ಪಾನ್ ಕಾರ್ಡ್ ಫೋಟೋ ಹಾಕಬೇಕು. ಇದು ಜೆನ್ಯೂನ್ ಅಸೆಂಚರ್. ಇವ್ರು ಆಲ್ಮೋಸ್ಟ್ ಎಲ್ಲ ಪಾನ್ ಕಾರ್ಡ್ ಕೇಳೇ ಕೇಳ್ತಾರೆ. ನಾನು ಕೂಡ ಇವಾಗ AM ರೋಲ್ಗೆ ಅಪ್ಲೈ ಮಾಡಿದೆ. ಅದಕ್ಕೂ ನಂದು ಪಾನ್ ಕಾರ್ಡ್ ಕೇಳಿದ್ದೆ, ಅಪ್ಲೈ ಮಾಡಿದ್ದೀನಿ. ಕೊಡಿ, ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಮತ್ತು ಡು ಯು ಕನ್ಸಿಡರ್ ಯುವರ್ ಸೆಲ್ಫ್ ಡಿಸಬಿಲಿಟೀಸ್ ಇದೆನಾ ಅಂತ ಕೇಳಿದ್ದಾರೆ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಇದೆಲ್ಲ ಪ್ರೈವೇಸಿ ಎಲ್ಲ ಅಗ್ರಿ ಮಾಡಿದ್ದೀನಿ ಅಂದ್ಬಿಟ್ಟು ಅಗ್ರಿ ಅಂದ್ಬಿಟ್ಟು ನೆಕ್ಸ್ಟು ಎಸ್ ಅಂತ ಹಾಕಿ ಅಗ್ರಿ ಅನ್ನಿ. ಮತ್ತು ಇವ್ರಿಗೆ ಕಾಲ್ ಮತ್ತು SMS ಎರಡೂ ಮಾಡ್ತಾರೆ. ಓಕೆನಾ ಅಂತ ಕೇಳ್ತಿದ್ದಾರೆ. ಎಲ್ಲದಕ್ಕೂ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ನೀಡಿದೆ ಎಲ್ಲರೂ ಅಪ್ಲೈ ಮಾಡಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಜಾಬ್ಗೆ ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. ಬಂದ್ಬಿಟ್ಟು ಅದು ಆಸೆಂಚರ್ ಅಂದರೆ ಥರ್ಡ್ ಪಾರ್ಟಿ ರೋಲು. ಅಂದರೆ ಆಸೆಂಚರ್ ಅವರು ಕ್ಲೈಂಟ್ ಆಗಿರ್ತಾರೆ. ಇವರು ಪೇಮೆಂಟ್ ಬಂದ್ಬಿಟ್ಟು ಥರ್ಡ್ ಪಾರ್ಟಿದಾಗಿರುತ್ತೆ, ಆಸೆಂಚರಿಂದ ಬರುತ್ತೆ ಇರಲ್ಲ. ಸೊ ನೋಡೋಣ. ಹೈರಿಂಗ್ ಫಾರ್ ಆಸೆಂಚರ್ ಅಂತಲೇ ಹಾಕಿದ್ದಾರೆ. ಪ್ರೊಕ್ಯೂರ್ ಟು P2P ಅಂತ ಹಾಕಿದ್ದಾರೆ. ಇದು ಬ್ಯಾಂಗ್ಳೂರ್ ಲೊಕೇಶನು. ಗುಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇರಬೇಕಂತೆ. ವಿತ್ ಅ ರೆಫರೆನ್ಸ್ ಟು ಯುವರ್ CV ನೌಕರಿ ವಿ ಹ್ಯಾವ್ ಅರ್ಜೆಂಟ್ ಓಪನಿಂಗ್ ಫಾರ್ ಅವರ್ ಕ್ಲೈಂಟ್ ದಟ್ ಇನ್ ಬ್ಯಾಂಗ್ಳೂರ್ ಲೊಕೇಶನ್ ಅಂತ ಹೇಳಿದ್ದಾರೆ. ಅಂದರೆ ಇವ್ರು ಹೈರ್ ಮಾಡಿಕೊಡೋದು ಆಸೆಂಚರ್ಗೆ, ಬಟ್ ಆಸೆಂಚರ್ ಪೇ ಮಾಡಲ್ಲ, ಇವರು ನಮಗೆ ಪೇ ಮಾಡ್ತಾರೆ. ಅದನ್ನೇ ಥರ್ಡ್ ಪಾರ್ಟಿ ಅಂತ ಹೇಳೋದು. ಓನ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಫಾರ್ ದ ಸೇಮ್. ಓನ್ಲಿ ಫಾರ್ ಗ್ರ್ಯಾಜುಯೇಟ್ ವಿತ್ ಆಲ್ ದ ಮಾರ್ಕ್ ಶೀಟ್. ಅಂದರೆ ಆಲ್ ಮಾರ್ಕ್ ಶೀಟ್ ಇದ್ದವ್ರು ಅಷ್ಟೇ ಅಪ್ಲೈ ಮಾಡಬೇಕಂತೆ ಇವ್ರಿಗೆ. ಸೊ ಜಾಬ್ದು ಎಕ್ಸ್ಪೀರಿಯನ್ಸ್ ಇರೋ ಫ್ರೆಷರು. ಸ್ಯಾಲ್ರಿ ಬಂದ್ಬಿಟ್ಟು CTC 21,900 CTC ಇನ್ ಹ್ಯಾಂಡ್ ಬರುತ್ತಂತೆ. ಇನ್ನು ಶಿಫ್ಟ್ ಟೈಮಿಂಗ್ಸ್ ಬಂದ್ಬಿಟ್ಟು ಈವ್ನಿಂಗ್ 5 ಇಂದ ನೈಟ್ 2:30. ನಾನು ಇದೇ ಶಿಫ್ಟಲ್ಲಿ ಮಾಡೋದು ಒಂದು 15 ಡೇಸು. ಮತ್ತು ಇಮಿಡಿಯೇಟ್ ಜಾಯ್ನರ್ಸ್ ಅವೈಲೇಬಲ್ ಇದ್ದರೆ ನೋಡ್ತಿದ್ದಾರಂತೆ. ವರ್ಕ್ ಫ್ರಮ್ ಆಫೀಸು, ಕ್ಯಾಬ್ ಫೆಸಿಲಿಟಿ ಇದೆ ಅಂತೆ. ಅಂದರೆ ಅವರೇ ನಮ್ಮನ್ನ ಪಿಕಪ್ ಡ್ರಾಪ್ ಎಲ್ಲ ಮಾಡ್ತಾರೆ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಕೋರ್ಮಂಗ್ಲ ಅಂತೆ. ನೋಟಿಸ್ ಪೀರಿಯಡ್ ಇಮಿಡಿಯೇಟು. ಮತ್ತು ಪ್ಲೀಸ್ ಸೆಂಡ್ ಯುವರ್ ಅವೈಲೇಬಿಲಿಟಿ ಫಾರ್ ಫೇಸ್ ಟು ಫೇಸ್ ಇಂಟರ್ವ್ಯೂ ಇನ್ ವೀಕ್ ಡೇಸ್. ಅಂದರೆ ವೀಕ್ ಡೇಸಲ್ಲಿ ಯಾವಾಗಲಾದ್ರೂ ಅವೈಲೇಬಿಲಿಟಿ ಇದ್ದರೆ ಫೇಸ್ ಟು ಫೇಸ್ ಇಂಟರ್ವ್ಯೂಗೆ ಅಪ್ಲೈ ಮಾಡ್ಬೋದು. C2H ಪೊಸಿಷನ್ ಅಂತೆ. ಥರ್ಡ್ ಪಾರ್ಟಿ ಪೇರೋಲ್. ಅಂದರೆ ಆ ಥರ ಇವ್ರು ಹೈಯರ್ ಮಾಡಿಕೊಡೋದು, ಬಟ್ ಇವ್ರು ನಮಗೆ ಪೇ ಮಾಡ್ತಾರೆ, ಆಸೆಂಚರ್ ಮಾಡಲ್ಲ. ಅಷ್ಟೇ ಥರ್ಡ್ ಪಾರ್ಟಿ ಅಂದರೆ. ಐ ವುಡ್ ಅಪ್ರಿಷಿಯೇಟ್ ಇಫ್ ಯು ವಿಲ್ ಪಾಸ್ ದ ಮೇಲ್ ಟು ಯುವರ್ ಫ್ರೆಂಡ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದ ಎಬವ್ ಪ್ರೊಫೈಲ್. ಅಂದರೆ ನನಗೆ ಇದು ನೌಕರಿಯಿಂದ ಮೇಲ್ ಅವರೇ ಇನ್ವೈಟ್ ಮಾಡಿದರು. ಸೊ ಯಾರು ಅವರೇನೆ ಹೇಳಿದ್ದಾರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅವ್ರಿಗೆ ರೆಫರ್ ಮಾಡಿ ಇತ್ತು ಇಂಟ್ರೆಸ್ಟ್ ಇರೋರಿಗೆ ಅಂತ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಮತ್ತು ಇನ್ನು ಏನು ರಿಕ್ವೈರ್ಮೆಂಟ್ ನೋಡೋದಾದರೆ ಏನು ಇದು ಜಾಬ್ದು ಅಂತ ಮಾಡ್ತೀವಪ್ಪ ಈ ಜಾಬಲ್ಲಿ ಅಂದರೆ ವಿಲ್ ಬಿ ಅಲೈನ್ಡ್ ವಿತ್ ಅವರ್ ಫಿನಾನ್ಸ್ ಆಪರೇಷನ್ಸ್. ವರ್ಟಿಕಲ್ ವಿಲ್ ಬಿ ಹೆಲ್ಪಿಂಗ್ ಅಸ್ ಡಿಟರ್ಮೈನಿಂಗ್ ಫಿನಾನ್ಷಿಯಲ್ ಔಟ್ಕಮ್ ಬೈ ಕಲೆಕ್ಟಿಂಗ್ ಆಪರೇಷನಲ್ ಡೇಟಾ ರಿಪೋರ್ಟ್. ಅಂದರೆ ಫೈನಾನ್ಸ್ ಟೀಮ್ ಅವ್ರ ಜೊತೆ ವರ್ಕ್ ಮಾಡ್ತೀವಂತೆ. ವಿತ್ ಲಿಸ್ಟ್ ಕಂಡಕ್ಟಿಂಗ್ ಅನಾಲಿಸಿಸ್ ಆ್ಯಂಡ್ ರೀಕನ್ಸಲಿಂಗ್ ಟ್ರಾನ್ಸಾಕ್ಷನ್ ಅಂತೆ. ಆಪ್ಟಿಮೈಸ್ ಮಾಡೋದು ವರ್ಕ್ನ. ಮತ್ತು ದ ಕ್ಯಾಶ್ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಟೀಮ್ ಫೋಕಸ್ ಆನ್ ಸಾಲ್ವಿಂಗ್ ಕ್ವೇರೀಸ್ ರಿಲೇಟೆಡ್ ಟು ಕ್ಯಾಶ್ ಅಪ್ಲಿಕೇಶನ್ನು. ಕೋರ್ಡಿನೇಷನ್ ಅಂತ ಕಸ್ಟಮರ್ ದ ರೋಲ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾಶ್ ಅಂತ ಎಲ್ಲ ಇದೆ. ಮತ್ತು ಯಾವ ಥರ ಏನು ಗ್ರ್ಯಾಜುಯೇಟ್ಸ್ನ ನೋಡ್ತಾ ಇದ್ದಾರೆ ಅಂದರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದರೆ ಮಾಮೂಲಿ ಇನ್ ದಿಸ್ ರೋಲ್ ಯು ಆರ್ ರಿಕ್ವೈರ್ಡ್ ಟು ಸಾಲ್ವ್ ಅ ರೊಟೀನ್ ಪ್ರಾಬ್ಲಮ್
ಲಾರ್ಜ್ಲಿ ಥ್ರೋ ಪ್ರೆಸಿಡೆಂಟ್ ಆ್ಯಂಡ್ ರೆಫರಲ್ ಟುಗೆದರ್ನೆಸ್ ಗೈಡ್ಲೈನ್ಸ್ ಅಂದರೆ ಗೈಡ್ಲೈನ್ಸ್ ಮುಖಾಂತರ ಕೊಟ್ಟಿರ್ತಾರೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕಾಗುತ್ತೆ. ಯುವರ್ ಎಕ್ಸ್ಪೆಕ್ಟೆಡ್ ಇಂಟರಾಕ್ಷನ್ ಆರ್ ವಿತ್ ಇನ್ ಅವರ್ ಓನ್ ಟೀಮ್ ಆ್ಯಂಡ್ ಡೈರೆಕ್ಟ್ ಸೂಪರ್ವೈಸರ್ ಅಂದರೆ ಡೈರೆಕ್ಟ್ ಸೂಪರ್ವೈಸರಿಂದ ಬರುತ್ತೆ, ಇಲ್ಲ ಟೀಮ್ ಲೀಡಿಂದ ಬರುತ್ತಂತೆ. ಯು ವಿಲ್ ಬಿ ಪ್ರೊವೈಡೆಡ್ ಡೀಟೇಲ್ ಟು moderate level of instruction and daily work as ಮತ್ತೆ ದ ಡಿಸಿಷನ್ ದಟ್ ಯು ಮೇಕ್ ವುಡ್ ಇಂಪ್ಯಾಕ್ಟ್ ಅವರ್ ಓನ್ ವರ್ಕ್ ಅಂದರೆ ಏನು ಡಿಸಿಷನ್ ತಗೋತೀವಿ ಅದು ನಮ್ಮ ಓನ್ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತಂತೆ. ಪ್ಲೀಸ್ ನೋಟ್ ದಟ್ ದಿಸ್ ರೋಲ್ ಮೇ ರಿಕ್ವೈರ್ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಶನ್ ನೋಡೋದಾದರೆ ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಕ್ಲೈಂಟ್ಗಳನ್ನ ತುಂಬ ಜನ ಮ್ಯಾನೇಜ್ ಮಾಡೋ ಥರ ಇರಬೇಕು ಅಂತೆ. ಮತ್ತು ಅಡಾಪ್ಟ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಸ್ಟ್ರಾಂಗ್ ಅನಾಲಿಟಿಕಲ್ ಸ್ಕಿಲ್ ಸೆಟ್, ಸ್ಟ್ಯಾಂಡರ್ಡ್ ಸ್ಕಿಲ್ ಸೆಟ್, ಆಸೆಂಚರ್ ಸ್ಟ್ಯಾಂಡರ್ಡ್ 20% ಆಫ್ ಟೀಮ್ ಇಸ್ ರಿಕ್ವೈರ್ಡ್ ಹ್ಯಾವ್ ಒರಾಕಲ್ ಎಕ್ಸ್ಪೀರಿಯನ್ಸ್, ರೆಸ್ಟ್ 80%, ಎನಿ ಸ್ಯಾಪ್ ಎಕ್ಸ್ಪೀರಿಯನ್ಸ್ ಇನ್ ಆಯಿಲ್ ಆ್ಯಂಡ್ ಗ್ಯಾಸ್ ಅಂದರೆ BCom ಮಾಡಿರೋರು, MBA ಮಾಡಿರೋರು, ಸೊ ಎಲ್ಲರೂ ಫ್ರೆಷರ್ ಆಗಿರೋರು ಅಪ್ಲೈ ಮಾಡ್ಬೋದಂತೆ ಈ ಜಾಬ್ಗೆ. ಮತ್ತು ನನಗೆ ಮೇಲ್ ಬಂದಾಗ ಒಂದು ಇಮೇಲ್ ID ಕೂಡ ಬಂದಿತ್ತು. ಈ ಇಮೇಲ್ IDಗೆ ನೀವು ಮೇಲ್ನ ಮಾಡಿ. ಸೊ ಇದು ರೂಮಾ RUMA.Mishra MISHRA ಪಿರಮಿಡ್ ಕನ್ಸಲ್ಟಿಂಗ್ INC.com ಇವ್ರಿಗೆ ಮೇಲ್ ಕೂಡ ಮಾಡಿ ನಿಮ್ಮದು ರೆಸ್ಯೂಮೇನ ಈ ಥರ ಹಾಕ್ಬಿಟ್ಟು ಪ್ರೊಕ್ಯೂ ಟು ಪೇ ಅಂತ ಆಸೆಂಚರ್ ಅಂತ ಹಾಕ್ಬಿಟ್ಟು ಮೇಲ್ ಮಾಡಿ. ಇವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬರುತ್ತೆ ನೋಡೋಣ. ಸೊ ಏನಾದರೂ ₹1 ಕೇಳಿದ್ರು ಯಾರಿಗೂ ಪೇ ಮಾಡೋಕ್ಕೆ ಹೋಗಬೇಡಿ. ಯಾರು ಹೈರಿಂಗ್ ಪ್ರೊಸೆಸಲ್ಲಿ ₹1 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಕೊಡೋಕ್ಕೆ ಹೋಗಬೇಡಿ. ₹1 ಯಾರಿಗೂ ಪೇ ಮಾಡೋಕ್ಕೆ ಹೋಗಬೇಡಿ. ಸೊ ಇವ್ರಿಗೆ ಮೇಲ್ ಮಾಡಿ. ನನಗೆ ಇವ್ರ ಕಡೆಯಿಂದನೇ ನೌಕರಿಯಿಂದನೇ ಮೇಲ್ ಬಂದಿತ್ತು ನನಗೆ. ಸೊ ಮೇಲ್ ಮಾಡಿ ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಹೆಂಗೆ ಮೇಲ್ ಬಾಡಿ ಇರಬೇಕು ನಮ್ಮದು ಅಂದ್ಬಿಟ್ಟು. ಸೊ ಆ ಥರ ನಿಮ್ಮದು ಮೇಲ್ನ ಬಾಡಿ ಹಾಕ್ಬಿಟ್ಟು ರೆಸ್ಯೂಮ್ನ ಅಟ್ಯಾಚ್ ಮಾಡಿಬಿಟ್ಟು ಇವ್ರಿಗೆ ಮೇಲ್ ಮಾಡಿ ನೋಡೋಣ ಏನು ರೆಸ್ಪಾನ್ಸ್ ಬರುತ್ತೆ ಅಂದ್ಬಿಟ್ಟು. ಸೊ ನಾನು ಈ ಲಿಂಕ್ನ ಕೊಡೋಕ್ಕಾಗಿಲ್ಲ, ಏಕೆಂದರೆ ಶೇರ್ ಮಾಡೋಕ್ಕೆ ಬರ್ತಿಲ್ಲ. ಸೊ ನೀವೇ ನೌಕರಿಲಿ ಹೋಗ್ಬಿಟ್ಟು ಪ್ರೊಕ್ಯೂ ಟು ಪೇ PROCURE ಟು ಪೇ P2P ಅಂತ ಹಾಕಿ. ಸೊ ಅಲ್ಲಿ ಎಷ್ಟೊಂದು ನೌಕರಿಲೇ ಡೀಟೇಲ್ಸ್ ತೋರಿಸುತ್ತೆ. ಸೊ ಡೈರೆಕ್ಟ್ ಅಪ್ಲೈ ಮಾಡಿ ಆಸೆಂಚರ್ಗೆ. ಮತ್ತು ಇವ್ರಿಗೂ ಮೇಲ್ ಕೂಡ ಮಾಡಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಎಲಿಜಿಬಲ್ ಇದ್ದೀರಿ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ. ಡ್ಯೂ ಹ್ಯಾವ್ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಶೀಟ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಕೊಟ್ಬಿಟ್ಟು ಸೇವ್ ಕೊಡೋಣ. ಡ್ಯೂ ಹ್ಯಾವ್ ಪ್ರೊಫೆಷ್ನಲ್ ಸರ್ಟಿಫಿಕೇಟ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೋಣ. ನೈಟ್ ಶಿಫ್ಟ್ ಓಕೆನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಬಿಡೋಣ. ಇದು ಥರ್ಡ್ ಪಾರ್ಟಿ ಅಂದರೆ ಡೈರೆಕ್ಟ್ ಆಸೆಂಚರ್ ಹೈಯರ್ ಮಾಡ್ತಿಲ್ಲ, ಬೇರೆ ಕಂಪ್ನಿಯವ್ರು ಹೈಯರ್ ಮಾಡ್ತಿರೋದು. ಅಂದರೆ ಆಸೆಂಚರ್ ಕ್ಲೈಂಟ್ ಆಗಿರ್ತಾರೆ, ಅದಕ್ಕೆ ಥರ್ಡ್ ಪಾರ್ಟಿ ಅಂತಾರೆ. ಎಸ್ ಅಂತ ಹಾಕ್ಕೊಂಡು ಸೇವ್ ಕೊಡೋಣ. ನೆಕ್ಸ್ಟು ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತ ಬಂದಿದೆ. ಸೊ ಅಪ್ಲೈ ಮಾಡಿದ್ದೀವಿ ಜಾಬ್ಗೆ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ ಜಾಬ್ಗೆ. ಕಂಪ್ನಿ ಬಂದುಬಿಟ್ಟು ಡೆಲ್ಟೆಕ್ ಅಂತ. ಇವರು ಸೇಲ್ಸ್ ರೆಪ್ರೆಸೆಂಟೇಟಿವ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಹೈಯರ್ ಮಾಡ್ತಿರೋದು. ಸೊ ಇವ್ರದ್ದು ಶಾರ್ಟಾಗಿ ನೋಡ್ಕೊಂಬರೋಣ ಏನು ಥರ. ಸಾಫ್ಟ್ವೇರ್ ಸೇಲ್ಸ್ ಪ್ರೊಫೆಷ್ನಲ್ ಅಂತೆ. ಇನ್ ದಿಸ್ ರೋಲ್ ಯು ವಿಲ್ ವರ್ಕ್ ವಿತ್ ದ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಕಮ್ಯುನಿಟಿ, ಆ ಟೀಮ್ ಅವ್ರ ಜೊತೆ ವರ್ಕ್ ಮಾಡ್ತೀವಂತೆ. ದಿಸ್ ಇಸ್ ಅ ಫಾಸ್ಟ್ ಫೇಸ್ ನೆಟ್ ನ್ಯೂ ಸೇಲ್ಸ್ ಆಪರ್ಚುನಿಟಿ ಅಂತೆ. ಯು ಹ್ಯಾವ್ ಎ ಸ್ಟೇಟ್ ಆಫ್ ದ ಆರ್ಟ್ ಟೂಲ್ಸ್ ಸಚ್ ಆಸ್ ಸೇಲ್ಫೋರ್ಸ್, ಆ ಥರ ಲಿಂಕ್ಡ್ಇನ್ ಸೇಲ್ಸು, ನ್ಯಾವಿಗೇಟರು, ಅನ್ಮ್ಯಾಚ್ಡ್ ಸೇಲ್ಸ್ನೆಲ್ಲ ಮಾರ್ಕೆಟಿಂಗ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಆಸ್ ಎ ನ್ಯೂ ID ಯು ವಿಲ್ ಪಾರ್ಟಿಸಿಪೇಟ್ ಇನ್ ಡೆಲ್ಟೆಕ್ ಇಂಟೆನ್ಸಿವ್ 1 week ಸೇಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್. ಅಂದರೆ ಟ್ರೈನಿಂಗ್ ಕೂಡ ಇರುತ್ತೆ ಅವ್ರ ಕಡೆಯಿಂದ. Collaborate with and shadow your peers, work closely with the mentor and take product training as well as a selection of LinkedIn learning course to develop your skills further. ಅಂದರೆ ಇವ್ರ ಕಡೆಯಿಂದನೇ ಟ್ರೈನಿಂಗ್ ಕೂಡ ಇರುತ್ತೆ. ಸೊ ಏನು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಮತ್ತು ಇಲ್ಲಿ ಏನು ಎಕ್ಸ್ಪೀರಿಯನ್ಸ್ ವಿತ್ ಸೇಲ್ ಫೋರ್ಸ್, ಯಾಕಂದರೆ ಎಕ್ಸ್ಪೀರಿಯನ್ಸ್ ಇದೆ ಬೆಟರ್ ಅಂತ ಹೇಳ್ತಿದ್ದಾರೆ. ಸಕ್ಸಸ್ ಸೆಲ್ಲಿಂಗ್ ಟೆಕ್ನಾಲಜಿ ವಿತ್ ಅ ಟ್ರ್ಯಾಕ್ ರೆಕಾರ್ಡ್ ಆಫ್ ಎಕ್ಸೀಡಿಂಗ್ ಕೋಟಾ, ಅಂದರೆ ನಿಮ್ಗೇನಾದ್ರು ಟೆಕ್ನಾಲಜಿ ಸೇಲ್ಸ್ ಮಾಡೋ ನಾಲೆಜ್ ಇದ್ದರೆ ಪ್ರಿಫರ್ಡೇಬಲ್ ಅಂತ ಹೇಳಿದ್ದಾರೆ. ಮತ್ತು ಹಿಸ್ಟ್ರಿ ಆಫ್ ವರ್ಕಿಂಗ್ ವಿತ್ ಸಿ ಲೆವೆಲ್ ಪ್ರೊಸ್ಪೆಕ್ಟ್ ಅಂತ ಹೇಳಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ ಡೆವಲಪಿಂಗ್ ವಿನ್ನಿಂಗ್ ಸ್ಟ್ರಾಟಜಿ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಅಪ್ರೋಪ್ರಿಯೇಟ್ ಅಂದರೆ ಯಾವ ಥರ ಅವ್ರಿಗೆ ಸೇಲ್ ಮಾಡ್ಬೋದು ನಾವು ಪ್ರಾಡಕ್ಟ್ನ, ಆ ಥರ ನಾಲೆಜ್ ಇದ್ದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಮತ್ತು ಒಳ್ಳೆ ಟೀಮ್ ಪ್ಲೇಯರ್ನ ನೋಡ್ತಿದ್ದಾರಂತೆ. ಇದಕ್ಕೂ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ನೋಡೋಣ. ನಾನು ಇವಾಗ
ಸೊ ಕೊಟ್ಟಿರೋ ಥರ್ಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ಇದು ಈಸಿ ಅಪ್ಲೈ ಕೊಡೋಣ. ಫಸ್ಟ್ ಪೇಜಲ್ಲಿ ಮಾಮೂಲಿ ನಮ್ಮ ಹೆಸರು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಅದೆಲ್ಲ ಕೊಡಬೇಕು. ಇಲ್ಲಿ ವಾಟ್ ಈಸ್ ಯುವರ್ ಡಿಸೈರ್ ಆ್ಯನ್ಯುವಲ್ ಬೇಸ್ ಸ್ಯಾಲ್ರಿ ಅಂತ ಕೇಳ್ತಿದ್ದಾರೆ. 0 ಅಂತ ಹಾಕ್ಕೊಂಡು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಾದಮೇಲೆ ಈ ಥರ ನಮ್ಮ ಅಪ್ಲಿಕೇಶನ್ ಸೆಂಡ್ ಆಗಿದೆ ಅಂತ ಬರುತ್ತೆ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಲಿಂಕ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಜಾಬ್ಗೆ ಒಂದ್ಸಲ ಅಪ್ಲೈ ಮಾಡ್ಕೊಳ್ಳಿ. 2 ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ನಾನು ಹೇಳ್ದಂಗೆ ವಿಡಿಯೋ ನೋಡಿಬಿಟ್ಟು ಅಪ್ಲೈ ಮಾಡಿ. ಪ್ರೊಕ್ಯೂರ್ ಟು ಪೇ ಮತ್ತು ನಾನು ಇಮೇಲ್ ಅಡ್ರೆಸ್ನೂ ಅಲ್ಲಿ ಬರೋಂಗೆ ಮಾಡ್ತೀನಿ. ಆ ವಿಡಿಯೋ ಬಂದಾಗ ಅದನ್ನೇ ನೋಡ್ಕೊಂಡು ಕಾಪಿ ಮಾಡಿಬಿಟ್ಟು ನೀವು ಇಮೇಲ್ ಕಳಿಸಿ ಅವ್ರಿಗೆ ನಿಮ್ಮ ರೆಸ್ಯೂಮೇನ. ಮತ್ತು ನೌಕರಿಲೂ ಹೋಗ್ಬಿಟ್ಟು ಪ್ರೊಕ್ಯೂರ್ ಟು ಪೇ ಅಂತ ಸರ್ಚ್ ಮಾಡಿ ಅಲ್ಲಿ ಅಸೆಂಚರ್ ಬರುತ್ತೆ. 0 to 1 year ಇರೋರ್ಗೆ ಹೈಯರ್ ಮಾಡ್ತಿದ್ದಾರೆ. ಎಲ್ಲರೂ ಅಪ್ಲೈ ಮಾಡಿ ಆ ಜಾಬ್ಗೂ. ಸೊ ಈಗ ನಾನು ನಾಳೆ ಯಾವ ಥರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ರೆಸ್ಯೂಮೇದು ಡೆಮೋ ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗಳಿಗೆ ನಂದು ರೆಸ್ಯೂಮೆ ಬಿಫೋರು ಟೆಕ್ನಿಕಲ್ ನಾಲೆಜ್ ತಗೊಳ್ಳೋಕ್ಕೂ ಮುಂಚೆ ಯಾವ ಥರ ಇತ್ತು ನಾನು ರೆಸ್ಯೂಮೆ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಟಾಪಿಕ್ ಮೇಲೆ ನಾವು ವೀಡಿಯೋ ಮಾಡಬೇಕು ಅನಿಸುತ್ತೆ, ಯಾವ ಟಾಪಿಕ್ ಮೇಲೆ ವೀಡಿಯೋ ಬೇಕು ಅದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಟ್ರೈ ಮಾಡ್ತೀನಿ. ನಾಳೆ ನಾನ್ ಟೆಕ್ನಿಕಲ್ ಸೇಮ್ ರೆಸ್ಯೂಮೇನು ನನ್ನ ಕಜಿನ್ ಮಾಡ್ಕೊಂಡಿದ್ಲು. ಎಡಿಟ್ ಮಾಡಿದ್ರಿಂದ ಅಸೆಂಚರ್ ಕಡೆಯಿಂದ ಅವಳಿಗೆ ಸೆಲೆಕ್ಷನು ಆಗಿತ್ತು. ಮತ್ತು ಏನು ಟೆಸ್ಟ್ ತೊಗೊಂಡಿದ್ಲು. 2 ಇಂಟರ್ವ್ಯೂ ತೊಗೊಂಡಿದ್ಲು. ಆದರೆ ಲಾಸ್ಟ್ ಇಂಟರ್ವ್ಯೂಯಲ್ಲಿ ಫೇಲ್ ಆಯಿತು. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಚೆನ್ನಾಗೇ ಮಾಡಿದ್ಲು ಆ್ಯಕ್ಚುಲಿ. ಸೊ ಎಲ್ರೂ ಜಾಬ್ಗೆಲ್ಲ ಅಪ್ಲೈ ಮಾಡಿ ಮತ್ತು ವೆಯ್ಟ್ ಮಾಡಿ. ಸೊ ರೆಸ್ಯೂಮೆ ವೀಡಿಯೋನು ಬರುತ್ತೆ ನಾಳೆ ಶಾರ್ಟ್ಲಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಬಾಯ್. ಹ್ಯಾವ್ ಎ ನೈಸ್ ಡೇ.